ಸರ್ ಹೇಗಿದೆ ಸರ್ ಮತದಾನ? ಈಗಾಗಲೇ ಕೂಡ ಬಿಸಿಲಿನ ಬೇಗೆ ಕೂಡ ಇವತ್ತೇನು ತಾಪಮಾನ ಜಾಸ್ತಿ ಇದ್ರೆ ಕೂಡ ಬಳ್ಳಾರಿಯಲ್ಲಿ ಮತದಾನ ಬಹಳ ಬಿರುಸಾಗಿ ನಡೀತಾ ಇದೆ. ಬಹಳ ಅಚ್ಚುಕಟ್ಟಾಗಿ ಇವತ್ತೇನು ಜಿಲ್ಲಾಡಳಿತ ಮತ್ತು ಚುನಾವಣೆ ಅಧಿಕಾರಿಗಳು ಬಹಳ ಅಚ್ಚುಕಟ್ಟಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಸಭೆಯ ಚುನಾವಣೆ ನಿರ್ವಹಿಸ್ತಾ ಇದ್ದಾರೆ. ಅದರ ಪ್ರಯುಕ್ತ ಇವತ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಬಾರಿ ಈ ಲೋಕಸಭೆ ಚುನಾವಣೆಯಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ ಅನ್ನುವಂಥ ವಿಚಾರವನ್ನ ತಿಳಿಸ್ಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಈ ಎರಡನೇ ಹಂತದ ಮತದಾನದಲ್ಲಿ ನಮಗೆ ಮೊದಲನೇ ಹಂತದ ಮತದಾನ ಆದಾಗ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಗೆಲ್ಲುವಂಥ ಸಾಧ್ಯತೆ ಕಾಣ್ತಾ ಇತ್ತು. ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಎರಡನೇ ಹಂತದಲ್ಲಿ ಕೂಡ ನಮಗೆ ಒಳ್ಳೆಯ ಮೆಜಾರಿಟಿಯನ್ನು ಕೊಡುವಂಥದ್ದು ಮತ್ತು ನಮ್ಮ ಅಭ್ಯರ್ಥಿಗಳು ಗೆಲ್ಲುವಂಥದ್ದು ಸಾಧ್ಯತೆ ನಮಗಿದೆ. 11 ಗಂಟೆವರೆಗೆ 26% ಆಗಿದೆ ಸರ್. ತುಂಬ ಬಿಸಿಲಿದೆ, ಆದರೂ ಕೂಡ ಜನರು ಮತಗಟ್ಟೆಗೆ ಬಂದು ತಮ್ಮ ಮಕ್ಕಳನ್ನ ಚಲಾಯಿಸ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗಿ ಕೂಡ ಇವತ್ತು ನಾವೇನು ಕೊಟ್ಟಂಥ ಗ್ಯಾರಂಟಿಗಳನ್ನು ಇವತ್ತು ಪ್ರತಿಯೊಬ್ಬ ಮಹಿಳೆಯರು ಕೂಡ ನಾವು ಆ ಪಕ್ಷದ ಜೊತೆಗೆ ಇರಬೇಕು, ಆ ಪಕ್ಷದ ಸಿದ್ಧಾಂತಗಳ ಜೊತೆಗಿಂತ ನಮಗೆ ಅನುಕೂಲ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಿಂದ ತಿಳ್ಕೊಂಡು ಭಾಳ ಜನ ಹೆಣ್ಣುಮಕ್ಕಳಿಗೆ ಇವತ್ತು ನಾನು ಬೆಳಗ್ಗಿಂದ ನನ್ನ ತಮ್ಮ ಮಾಧ್ಯಮದಲ್ಲಿ ಕೂಡ ನೋಡ್ತಾ ಇದ್ದೆ. ಭಾಳ ಜನ ಹೆಣ್ಣುಮಕ್ಕಳು ಸಾಲಾಗಿ ನಿಂತು ಮತವನ್ನು ಚಲಾಯಿಸೋದು ನೋಡ್ತಾ ಇದ್ದಾರೆ. ಇದು ಮೊದಲೇದಾಗಿದೆ. ಯಾಕಂದರೆ ಪ್ರಥಮ ಬಾರಿಯಾಗಿ ಈ ರೀತಿ ಆಗ್ತಾ ಇದೆ. ಇಷ್ಟು ಬಿಸಿಲಿನ ಬೇಗೆಯಲ್ಲಿ ಕೂಡ ಭಾಳ ಜನರು ಒಟ್ಟಾಗಿ ಬಂದು ಸೇರಿ ಮತದಾನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಹುಶಃ ಈ ಮತದಾನದ ನೋಡ್ತಾ ಇದ್ರೆ ಒಂದು 65ರಿಂದ 70% ದಾಟುವಂಥ ಸಾಧ್ಯತೆ ಕಾಣ್ತಾ ಇದೆ. ಆದರೆ ನಮಗೆ ಈ ಬಿಸಿಲಂತೂ ತುಂಬ ಇದೆ. ಈಗ 11 ಗಂಟೆವರೆಗೆ 26% ಅಂದರೆ ಮತ್ತೆ ಈಗಿನ ಸ್ವಲ್ಪ ಕಡಿಮೆ ಆಗ್ಬೋದು ಅಂತೇಳಿ ನಮಗೆ ಇದಿದೆ, ಮಾಹಿತಿ ಇದೆ. ಆರೋಶಕ್ ಅವರು ಗಂಭೀರ ಒಂದು ಆರೋಪ ಮಾಡ್ತಾರೆ ಸರ್. ಅಂದರೆ ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ಟೇ ಇದ್ರ ಹಿಂದೆ ಇದೆ, ಅವರೇ ಕೂತ್ಕೊಂಡು ಇದನ್ನ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ. ಖಂಡಿತವಾಗಿ ಇವತ್ತು ಈ ಪ್ರಕರಣದಲ್ಲಿ ರಾಜಕೀಯ ಮಾಡಕ್ಕೆ ಹೊಂಟಿದ್ದಾರೆ. ಇವತ್ತು ಈಗಾಗಲೇ ಕೂಡ ತನಿಖೆ ನಡೀತಾ ಇದೆ, ಪ್ರಕರಣ ನ್ಯಾಯಾಲಯಕ್ಕೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೂಡ ಇವರು ಬೇರೆ ಏನಿಲ್ಲ ಅವ್ರಿಗೆ. ಯಾಕಂದರೆ ಅವರ ಇಬ್ಬರು ಒಂದು ಇದು ಏನು ಪಕ್ಷದ ಅಲೈನ್ಸ್ ತುಂಬ ಅವ್ರಿಗೆ ಪೆಟ್ಟಾಗಿದೆ. ರೇವಣ್ಣ ಪ್ರಜ್ವಲ್ ಅವರ ಏನು ಪ್ರಕರಣ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಅದು ಖಂಡಿತವಾಗಿ ನಮ್ಮ ಕರ್ನಾಟಕದಲ್ಲಿ ಭಾಳ ದೊಡ್ಡ ಪೆಟ್ಟನ್ನು ಕೊಡ್ತಾ ಇದೆ ಅವ್ರಿಗೆ. ಹಾಗಾಗಿ ಅವರು ಆ ಸೋಲಿನ ಹತಾಶದಿಂದ ಈ ಭಾಗದ ಅವ್ರು ಮಾಡಿದಂಥ ಕೃತ್ಯಗಳನ್ನು ಬಹಿರಂಗವಾಗಿ ಆಗ್ತಾ ಇದೆ ಅಂತ ತಿಳಿದ ಮೇಲೆ BJP ಅವರು ಅದನ್ನು ಸಮರ್ಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಬಟ್ ಇದರಿಂದ ಯಾರು ಷಡ್ಯಂತ್ರ ಇಲ್ಲ, ಯಾರು ಪಾಪ ಮಾಡಿರ್ತಾರೋ ಅದು ಮಾಡಲೇಬೇಕಾಗುತ್ತೆ. ಅಂದ್ರೆ ಮಹಾನ್ ನಾಯಕರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಅದು ಗೊತ್ತಿಲ್ಲ. ಮಹಾನ್ ನಾಯಕರಂದ್ರೆ ಯಾರು ಅವರು? ಅಲ್ಲ, ರಮೇಶ್ ಜಾರಕಿಹೊಳಿ ಅವರು ಯಾರು? ನಾವು ಕಾತುರದಿಂದ ಕಾಯ್ತಿದ್ವಿ ಆ ಮಹಾನ್ ನಾಯಕ ಯಾರು ಅಂತೇಳಿ. ಮಹಾನ್ ನಾಯಕ ಯಾರು? BJP ಪಕ್ಷದಲ್ಲಿದ್ದವರ ಅಥವಾ JDS ಪಕ್ಷದಲ್ಲಿದ್ದವರ? ಯಾವ ಪಕ್ಷದಲ್ಲಿದ್ದವರು? ನಮ್ಮ ಪಕ್ಷಕ್ಕಂತೂ ಅವ್ರು ಹೇಳಕ್ ಬರೋದಿಲ್ಲ. ಶಿವಕುಮಾರ್ ಅವರ ಮೇಲೆ ನೇರ ಆರೋಪ ಮಾಡ್ತಾರೆ. ಆರೋಪ ಮಾಡೋದ್ರಲ್ಲಿ ಬರೀ ಆರೋಪ ಇರ್ತದೆ. ಯಾಕಂದ್ರೆ ಅವ್ರಿಗೆ ಬೇರೆ ಅವಕಾಶಗಳಿಲ್ಲ. ಯಾಕಂದರೆ ಈಗಾಗಲೇ ಕೂಡ ಅವ್ರು ಯಾರು ಡ್ರೈವರ್ ಅದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅನೇಕ ಬಾರಿ ಹೇಳಿಕೆಯನ್ನು ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಯಾರು ಸಂಬಂಧ ಇಲ್ಲ, ನನ್ನ ವೈಯಕ್ತಿಕ ಸಂಬಂಧ ಅಂತೇಳಿ ಹೇಳ್ತಾ ಇದ್ರು ಅವರು. ಆ ಸಂದರ್ಭದಲ್ಲಿ ಬೇರೆ ಪಕ್ಷದ ಮೇಲೆ ಒಂದು ಗೂಬೆ ಕೂರಿಸೋದು ಸರ್ವೇಸಾಮಾನ್ಯ. ಬಟ್ ವಿರೋಧ ಪಕ್ಷದ ನಾಯಕರು ಮಾನ್ಯ ಅಶೋಕ್ ಅವರು ಕೂಡ ಈ ರೀತಿಯಾದಂಥ ಹೇಳಿಕೆ ಕೊಡೋದು ಉತ್ತಮ ಅಲ್ಲ. ಯಾಕಂದರೆ ಇವತ್ತು ನಮ್ಮ DCM ಉಪಮುಖ್ಯಮಂತ್ರಿ ಮೇಲೆ ಒಂದು ಕಪ್ಪು ಚುಕ್ಕಿಯನ್ನು ತರುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ನಮ್ಮ ಮಾನ್ಯ DCM ಶಿವಕುಮಾರ್ ಅವರ ಪಾತ್ರ ಇದರಲ್ಲಿ ಏನೂ ಇಲ್ಲ. ಅವರು ವಿನಾಕಾರಣ ಗೂಬೆ ಕೂಡಿಸ್ತಾ ಇದ್ದಾರೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀವಿ. ಸರ್, ಈ ಪ್ರಕರಣ ಏನಾದರೂ ಈ ಭಾಗದಲ್ಲಿ ಎರಡನೇ ಹಂತದ ಚುನಾವಣೆ ನಡೆದಿಲ್ಲ, ಅದು ಪ್ರಭಾವ ಬೀರುತ್ತೆ ಅಂತ ಅನ್ಸುತ್ತೆ? ಖಂಡಿತವಾಗಿ ಪ್ರಭಾವ ಬಿದ್ದೇ ಬೀರುತ್ತೆ. ಇದು ಯಾಕಂದರೆ ಮಹಿಳೆಯರ ಮೇಲೆ ಇರುವಂಥ ಅತ್ಯಾಚಾರಗಳು ಇವತ್ತೇನು ಅದನ್ನೆಲ್ಲ ಕೂಡ ಬಹಿರಂಗವಾಗಿ ಮಾಧ್ಯಮದವರೇ ತಾವು ಬೆಳಕು ಚೆಲ್ಲಿದ್ದಾರೆ. ಇವತ್ತು ಯಾರೋ ಕೊಟ್ಟಿದ್ದಂತಲ್ಲ, ಪೆನ್ ಡ್ರೈವ್ ಒಂದು ಪೆನ್ ಡ್ರೈವ್ ಅಂದರೆ ಅದು ಇಡೀ ರಾಜ್ಯಕ್ಕೆ ಬೆಳಕು ಚೆಲ್ಲಿದಂಥವ್ರು ತಾವು ಮಾಧ್ಯಮದವರು. ಇವತ್ತು ಮಾಧ್ಯಮದವರು ಅದನ್ನು ಬೆಳಕಿಗೆ ತಂದಿದ್ದಾರೆ. ಆ ಪ್ರಕರಣದಲ್ಲಿ ಖಂಡಿತವಾಗಿ ಅವ್ರಿಗೆ ಹಿನ್ನಡೆ ಆಗೇ ಆಗುತ್ತೆ. ಯಾಕಂದರೆ ನಮ್ಮ ದೇಶ ಯಾವತ್ತೂ ಕೂಡ ಒಂದು ಸಂಸ್ಕೃತಿ ಇರುವಂಥ ದೇಶ. ಹೆಣ್ಣುಮಕ್ಕಳ ಮೇಲೆ ಒಂದು ಭಾಳ ಗಂಭೀರವಾದಂಥ ಅಂದರೆ ಹೆಣ್ಣುಮಕ್ಕಳ ಮೇಲೆ ಒಂದು ಗೌರವ ಕೊಡುವಂಥದ್ದು ಒಂದು ದೇಶ. ಈ ದೇಶದಲ್ಲಿ ಇಂಥದ್ದು ಅನೇಕ ಪ್ರಕರಣಗಳಾಗಿದ್ದಾವೆ. ಬಟ್ ಈ ಪ್ರಕರಣ ಚುನಾವಣೆ ಹಂತದಲ್ಲಿ ಆದಾಗ ಇದು ಖಂಡಿತವಾಗಿ ಅವ್ರಿಗೆ ಹಿನ್ನಡೆ ಆಗುತ್ತೆ. ಅವ್ರಿಗೆ ಏನು ಇವತ್ತೇನು ಒಪ್ಪಂದದ ಇವತ್ತೇನು ಅಲೈನ್ಸ್ ಪಾರ್ಟಿ ಇದಾವಲ್ಲ, ಅವ್ರಿಗೆ ಖಂಡಿತವಾಗಿ ಅವ್ರಿಗೆ ಹಿನ್ನಡೆ ಆಗೇ ಆಗುತ್ತೆ. ಸರ್, ಈ ಕೌರವ ಪಾಂಡವ ಯುದ್ಧ ಎಲ್ಲಿಗೆ ಬಂತು ಸರ್? 100% ಅಲ್ಲ, ಈಗಾಗಲೇ ಕೂಡ ಧರ್ಮದ ಯುದ್ಧ ಅಲ್ಲ, ಈಗಾಗಲೇ ಕೂಡ ಈ ಯುದ್ಧದಲ್ಲಿ ಧರ್ಮ ಜಯ ಗಳಿಸ ತಾವು ನೋಡ್ತೀರಿ. ಧರ್ಮದ ಪರವಾಗಿ ಇವತ್ತು ಮತದಾನ ನಡೀತಾ ಇದೆ.
ಇವತ್ತು ಕಾಂಗ್ರೆಸ್ನವರು ಯಾವತ್ತೂ ಕೂಡ ಧರ್ಮದ ಪರವಾಗಿರುವಂಥವ್ರ ಬಗ್ಗೆ ಹೇಳಿದಾಗನೇ ನಾನು ಪಾಂಡವರು ಅಂತ ಹೇಳ್ತೀನಿ. ಎಷ್ಟು ಲೀಡ್ ಆಗ್ಬೋದು ಸರ್ ಇಲ್ಲಿ ಖಂಡಿತವಾಗಿ ಒಂದು 2.5 ಲಕ್ಷ ಅಂತರದಲ್ಲಿ ನಾವು ಗೆಲ್ತೀವಿ ನಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.